ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಗೆ ಈ ಸ್ಟಿಕ್ಕರ್ ಅಂಟಿಸಿರುವುದು ನಿಮಗೆ ಗೊತ್ತೇ ಇದೆ. ಇದರ ಮೇಲೆ UHID ಅಂತ ಬರೆದಿರುತ್ತಾರೆ. ಇಂತಹವರ ಮನೆಗೆ ಬಂದು ಸರ್ಕಾರ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಇನ್ನು ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುವ ವೇಳೆ ಯಾವೆಲ್ಲ ದಾಖಲೆಗಳನ್ನು ನೀಡಬೇಕು ಹಾಗೂ ಯಾವೆಲ್ಲ ದಾಖಲೆಗಳನ್ನು ನೀಡಬಾರದು ಎಂದು ಹಲವರಲ್ಲಿ ಗೊಂದಲವಿದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಮನೆಗೂ ಕೂಡ ಸ್ಟಿಕ್ಕರ್ ಅನ್ನು ಅಂಟಿಸಿ ಸಮೀಕ್ಷೆಯನ್ನ ನಡೆಸಿದ್ದಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ. ನೀವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಯಾವ ದಾಖಲೆಗಳನ್ನು ಕೊಡಬಾರ್ದು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸರ್ಕಾರದ ಯೋಜನೆಯ ಅಡಿ ಅಂಟಿಸಲಾಗಿರುವ ಹೊಸ ಸ್ಟಿಕ್ಕರ್ ಇದು. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಇನ್ನು ಜಿಯೋ ಟ್ಯಾಗ್ ಮಾಡಿರುವ 2 ಕೋಟಿಗೂ ಹೆಚ್ಚು ಮನೆಗಳಿಗೂ ಭೇಟಿ ನೀಡಲಾಗುತ್ತೆ. 7 ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಸರ್ಕಾರ ಹೊಸ ಪ್ಲಾನ್ ರೂಪಿಸಿದೆ. ಇನ್ನು ಈ ಡೇಟಾ ಸಂಗ್ರಹಿಸಿ ಡಿಸೆಂಬರ್ ಒಳಗೆ ವರದಿಯನ್ನ ಸಲ್ಲಿಸಿ ಎಂದು ಆಯೋಗಕ್ಕೆ ಸರ್ಕಾರ ಗಡುವು ಕೂಡ ನೀಡಿದೆ. ಇದರಲ್ಲಿ 2 ಹಂತಗಳು ಇರುತ್ತದೆ. 1ನೇ ಹಂತದಲ್ಲಿ ಬೆಸ್ಕಾಂ ಸರ್ಕಾರಿ ಅಧಿಕಾರಿಗಳು ಇರ್ತಾರಲ್ಲ, ಅವರು ಪ್ರತಿ ಮನೆಗಳಿಗೂ ಹೋಗಿ ಈ ರೀತಿಯಾದಂತಹ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ. ಇನ್ನು 2ನೇ ಹಂತ ಏನೆಂದ್ರೆ, ಶಿಕ್ಷಕರು ಬಂದು ಪ್ರತಿ ಮನೆಯ ಒಂದು ಸದಸ್ಯರ ಆ ಒಂದು ಕುಟುಂಬದ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ. ಇನ್ನು ಇದರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ. ಈ ಸಮೀಕ್ಷೆ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿದೆ. ನೀವೆಲ್ಲರೂ ಕೂಡ ಮಾಹಿತಿಯನ್ನ ಕೊಡಬೇಕು, ಸಮೀಕ್ಷೆಯನ್ನ ಯಶಸ್ವಿ ಮಾಡಿಕೊಡಿ ಎಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಸಮೀಕ್ಷೆಯನ್ನ ಯಾಕೆ ಮಾಡ್ತಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆ ಜಾರಿಗೆ ತರಬೇಕು ಅನ್ನೋದಾದ್ರೆ ಈ ಡೇಟಾವನ್ನ ಬಳಸಿಕೊಳ್ಳಲಾಗುತ್ತೆ. ಸರಿಯಾದ ವರ್ಗಕ್ಕೆ ಸರಿಯಾದ ಯೋಜನೆ ತಲುಪಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. UHID ಇದರ ಫುಲ್ ಫಾರ್ಮ್ ಏನಂದ್ರೆ, ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಎಂದರ್ಥ. ಶಿಕ್ಷಕರು ಕಲೆಕ್ಟ್ ಮಾಡಿರುವ ಡೇಟಾವನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಗೃಹ ಯೋಜನೆ, ಉದ್ಯೋಗ ಯೋಜನೆ, ಶಿಕ್ಷಣ, ಸಬ್ಸಿಡಿ ಈ ರೀತಿಯಾಗಿ ಹಲವಾರು ಯೋಜನೆಗಳಿಗೋಸ್ಕರ ಬಳಸಿಕೊಳ್ಳಲಾಗುತ್ತೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ದಿನದಿಂದ ದಿನಕ್ಕೆ ತುಂಬಾ ವೇಗ ಪಡೀತಾ ಇದ್ದು, ಬರೋಬ್ಬರಿ 50% ಮನೆಗಳನ್ನ ಸಮೀಕ್ಷೆ ಪೂರ್ಣಗೊಳಿಸಿದೆ. ಇನ್ನು ಸಾರ್ವಜನಿಕರು ವೈಯಕ್ತಿಕ ಹಾಗೂ ಹಣಕಾಸಿನ ವಿವರಗಳನ್ನು ನೀಡುವ ಅವಶ್ಯಕತೆ ಇಲ್ಲ. ಗಣತಿ ತಂಡಗಳು ಕೇಳುವುದು ಮೂಲಭೂತ ಕುಟುಂಬ ಮತ್ತು ಜಾತಿ ಸಂಬಂಧಿತ ಪ್ರಶ್ನೆಗಳು ಮಾತ್ರ. ಹಾಗಾಗಿ ನಾವು ಯಾವ ದಾಖಲೆಗಳನ್ನು ನೀಡಬೇಕು, ಯಾವ ದಾಖಲೆಗಳನ್ನು ನೀಡಬಾರ್ದು ಅನ್ನುವ ಸ್ಪಷ್ಟತೆ ನಮಗೆ ಗೊತ್ತಿರಬೇಕು. ಇನ್ನು ಯಾವೆಲ್ಲ ದಾಖಲಾತಿಗಳು ನೀಡಬೇಕು ಅಂತ ಹೇಳೋದಾದ್ರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಸಂಖ್ಯೆ ಅವುಗಳನ್ನು ನೀಡಬಾರ್ದು. ಜಾತಿ ಗಣತಿಗೆ ಸರ್ಕಾರಿ ಗುರುತಿನ ಚೀಟಿ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರಲಿ, ಅಕೌಂಟ್ ನಂಬರ್ ಆಗಿರಲಿ ಕೊಡುವಂತಿಲ್ಲ. ಚಿನ್ನ, ಆಸ್ತಿ ಹಾಗೂ ಸಾಲಗಳ ಮಾಹಿತಿ ಕೊಡುವ ಅವಶ್ಯಕತೆ ಕೂಡ ಇಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಸ್ಯಾಲರಿ ಸ್ಲಿಪ್ ಅಂದರೆ ನಿಮ್ಮ ಆದಾಯದ ವಿವರಗಳನ್ನಾಗಲಿ ದಾಖಲೆಗಳನ್ನಾಗಿ ನೀಡುವ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲದೆ ಪಾಸ್ವರ್ಡ್ ಆಗಲಿ OTP ಆಗಲಿ ಕೊಡಬಾರ್ದು. ಜಾತಿ ಗಣತಿ ಕೇವಲ ನಿಮ್ಮ ಕುಟುಂಬಸ್ಥರ ಸಂಖ್ಯೆ, ನಿಮ್ಮ ಜಾತಿ, ಉಪಜಾತಿ, ಶಿಕ್ಷಣ ಮತ್ತು ಉದ್ಯೋಗದ ವಿವರಗಳನ್ನು ಮಾತ್ರ ದಾಖಲಿಸಲಿದ್ದಾರೆ. ಇನ್ನು ಇದನ್ನ ಬಿಟ್ಟು ಬೇರೆ ವಿವರಗಳನ್ನು ಕೇಳಿದ್ರೆ ನೀವು ಖಂಡಿತ ಕೊಡಲು ನಿರಾಕರಿಸಬಹುದು. ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ನಿಮಗೆ ಇಚ್ಛೆ ಇದ್ರೆ ರಾಜ್ಯ ಸರ್ಕಾರವು ಆನ್ಲೈನ್ ಜಾತಿ ಗಣತಿ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆಯನ್ನು ಕೂಡ ಮಾಡಿದೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ಆನ್ಲೈನ್ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರ ನೀಡಿರುವ ಈ ನಂಬರ್ಗೂ ಕೂಡ ನೀವು ಕರೆ ಮಾಡಿದರೂ ಕೂಡ ವಿವರಗಳನ್ನು ತಿಳಿಸಿಕೊಡ್ತಾರೆ. ಈ ಜಾತಿ ಗಣತಿ ಸಮೀಕ್ಷೆಯನ್ನು ನಿರಾಕರಿಸಿದರೆ ನಿಮ್ಮ ಫ್ರೀ ಕರೆಂಟ್ ಆಗಿರಲಿ, ರೇಷನ್ ಕಾರ್ಡ್ ಆಗಿರಲಿ ಯಾವುದಕ್ಕೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಏಕೆಂದರೆ ಸರ್ವೆಯಿಂದ ಜನರ ಮಾಹಿತಿ ಕಲೆ ಹಾಕಿ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ಬೋದು ಎಂಬ ಭಯ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಮಾಹಿತಿಯ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.